ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ತನ್ನ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಹೊಸ ವರ್ಷ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳನ್ನು ನೀಡ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಕ್ಕದಲ್ಲಿ ಕಾಣಿಸುವಂತಹ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ನಾವು ಹಾಕುವಂಥ ವಿಡಿಯೋಸ್ ಏನಿದಾವೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಫಸ್ಟ್ ಸೆಲೆಕ್ಷನ್ ಲಿಸ್ಟ್ ಬಂದ ನಂತರ ಅಲ್ಲಿ ಆಯ್ಕೆ ಆದರೆ ತಪ್ಪದೇ ಪ್ರವೇಶವನ್ನು ಪಡೆಯಬೇಕಾಗ್ತದೆ. ಯಾಕಂತಂದರೆ ಉಚಿತವಾದಂಥ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡ್ತಾರೆ. ಸೊ ಒಳ್ಳೆಯ ಗುಣಮಟ್ಟವಾದಂಥ ಶಿಕ್ಷಣವನ್ನು ನೀಡ್ತಾರೆ. ಸೊ ಇಲ್ಲಿ ಸ್ನೇಹಿತರೆ, ನೀವು ಈಗ ಅಡ್ಮಿಷನ್ ಲೀಸ್ಟನ್ನು ಬಿಡ್ತಾರೆ, ಅಂದರೆ ಸೆಲೆಕ್ಷನ್ ಲೀಸ್ಟನ್ನು ಬಿಟ್ಟ ನಂತರ ನಿಮ್ಗೆ ಇಂತಿಷ್ಟು ಟೈಮ್ ಅಂತೇಳಿ ಕೊಡ್ತಾರೆ. ಆ ಟೈಮ್ ಒಳಗಾಗಿ ನೀವು ಅಡ್ಮಿಷನ್ನ ತೆಗೆದುಕೊಳ್ಬೇಕಾಗ್ತದೆ. ಸೊ ಆ ಅಡ್ಮಿಷನ್ ಆಗುವಾಗ ನಿಮ್ಮ ಹತ್ರ ಯಾವೆಲ್ಲ ದಾಖಲೆಗಳು ಇಟ್ಕೊಂಡು ಹೋಗಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಅಂತ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ, ಓಕೆನಾ. ಸೊ ನೋಡ್ಬೋದು, ಮೊದಲನೇದಾಗಿ ಸ್ನೇಹಿತರೆ, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇರಬೇಕು, ವಿದ್ಯಾರ್ಥಿ ಆಧಾರ್ ಕಾರ್ಡ್, ಸ್ಯಾಟ್ ಸಂಖ್ಯೆ ಅಥವಾ ಸ್ಕೂಲ್ ಐ ಡಿ, ಬರ್ತ್ ಸರ್ಟಿಫಿಕೇಟ್ ಅಂದರೆ ನಿವಾಸ ಪ್ರಮಾಣ ಪತ್ರ ಕೇಳ್ಬೋದು, ಕೇಳ್ದಂಗೆ ಇರ್ಬೋದು. ನೆಕ್ಸ್ಟ್ ಆದಾಯ ಪ್ರಮಾಣ ಪತ್ರ, ಆಮೇಲೆ ಜಾತಿ ಪ್ರಮಾಣ ಪತ್ರ, BPL ರೇಷನ್ ಕಾರ್ಡ್ ಇದ್ದರೆ ಮಾತ್ರ, ಓಕೆನಾ. ಹಿಂದಿನ ಶಾಲೆ ಅಂದರೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕು. ಇದು ಉತ್ತಮ, ನೀವು ಅಡ್ಮಿಷನ್ ಆಗುವಾಗಲೇ ತೆಗೆದುಕೊಂಡು ಹೋದರೆ ಉತ್ತಮವಾಗಿರುತ್ತೆ. ಮತ್ತು ನಿಮಗೊಂದು ಹೊರೆ ತಪ್ಪಿದಂಗೆ ಆಗುತ್ತೆ. ಯಾಕಂತಂದರೆ ಅಲ್ಲಿ ಸ್ಕೂಲ್ನವ್ರು ತರಿಸ್ಕೊಳ್ತಾರೆ, ಬಟ್ ನಿಮಗೆ ಕೇಳ್ತಾ ಇರ್ತಾರೆ ಅವರು ಟಿ ಸಿ ಅಂದರೆ ಕೊಟ್ರಾ ಅಂತೇಳಿ ಸ್ಕೂಲಿಗೆ ಹೇಳಿದ್ರ, ಊರಿಗೆ ಹೋದಾಗ ಹೇಳಿದ್ರ ಅಂತ ಹೇಳ್ತಾ ಇರ್ತಾರೆ, ಓಕೆನಾ. ಸೊ ನಂತರದಲ್ಲಿ ಇಲ್ಲಿ ನೀವು ಅಡ್ಮಿಷನ್ ಆಗುವಾಗಲೇ ಟ್ರಾನ್ಸ್ಫರ್ ಸರ್ಟಿಫಿಕೇಟನ್ನು ತೆಗೆದುಕೊಂಡು ಹೋಗ್ಬಿಡಿ, ಓಕೆ. ಶಾಲಾ ಅಧ್ಯಯನ ಪ್ರಮಾಣ ಪತ್ರ, 5ನೇ ತರಗತಿ ಓದುತ್ತಿರುವ ಪ್ರಮಾಣ ಪತ್ರ, ಮೈಗ್ರೇಷನ್ ಸರ್ಟಿಫಿಕೇಟ್ ಅಗತ್ಯವಿದ್ದರೆ, ಪ್ರವೇಶ ಪರೀಕ್ಷೆ ಅರ್ಜಿ ರಸೀತಿ ಅಂತಂದರೆ ಸ್ನೇಹಿತರೆ, ನೀವು ಈಗ ಎಕ್ಸಾಮಿನೇಷನನ್ನು ಬರೆದಿರ್ತೀರಲ್ವಾ, ಸೊ ಹಾಲ್ ಟಿಕೆಟನ್ನು ಇಟ್ಕೋಬೇಕು. ಮೊರಾರ್ಜಿ ಹಾಲ್ ಟಿಕೆಟನ್ನು ನೀವು ಇಟ್ಕೋಬೇಕಾಗ್ತದೆ. ನಂತರದಲ್ಲಿ ನಿಮಗೆ ಫಸ್ಟ್ ಪಾರ್ಟಿ ಸೆಕೆಂಡ್ ಪಾರ್ಟಿ ಅಂತೇಳಿ ಒಂದು ಸ್ಟಾಂಪ್ ಮಾಡ್ತಾರೆ. ಸೊ ಅಲ್ಲಿರುವಂಥ ಪ್ರಿನ್ಸಿಪಲ್ ಮತ್ತು ನಿಮ್ಮ ಒಂದು ಪೇರೆಂಟ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಫಸ್ಟ್ ಪಾರ್ಟಿ ಆ್ಯಂಡ್ ಸೆಕೆಂಡ್ ಪಾರ್ಟಿ ಅಂತೇಳಿ ಮಾಡ್ತಾರೆ, ಓಕೆ. ನಂತರದಲ್ಲಿ ಇವಿಷ್ಟು ದಾಖಲೆಗಳನ್ನು ನೀವು ಇಟ್ಕೊಂಡೋಗಿರ್ಬೇಕಾಗ್ತದೆ. ಒಂದು 20 ರೂಪೀಸ್ ಒಂದು ಫೈಲ್ ತೆಗೆದುಕೊಂಡು ಇವನ್ನೆಲ್ಲ ಹಾಕ್ಕೊಂಡು 2 ಸೆಟ್ ಜೆರಾಕ್ಸ್ ಮಾಡಿಸ್ಕೊಂಡು ಒಂದು ಸೆಟ್ ನಿಮ್ಮ ಹತ್ರ ಇಟ್ಕೊಂಡು ಎರಡು ಸೆಟ್ ಅವ್ರಿಗೆ ಸ್ಕೂಲಿಗೆ ಕೊಡಬೇಕಾಗ್ತದೆ. ನಂತರದಲ್ಲಿ ಸ್ನೇಹಿತರೆ, ಇವಿಷ್ಟು ದಾಖಲೆಗಳು ನಿಮ್ಮ ಹತ್ರ ಇದ್ದರೆ ನೀವು ಅಡ್ಮಿಷನ್ ಆಗುತ್ತೆ. ಸೊ ಈ ದಾಖಲೆಗಳು ಇಲ್ಲದಿದ್ದರೆ ಪ್ರವೇಶ ಸಿಗಲ್ಲ. ಆದ್ದರಿಂದ ಇವೆಲ್ಲವನ್ನು ದಾಖಲೆಗಳನ್ನು ಸರಿ ಮಾಡಿ ಇಟ್ಕೊಳ್ಳಿ, ಓಕೆ. ಇನ್ನೇನು ಕೆಲವೇ ದಿನಗಳಲ್ಲಿ ಮೊದಲನೇ ಒಂದು ಆಯ್ಕೆ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ, ಓಕೆನಾ. ಇದಿಷ್ಟು ಮಾಹಿತಿ ಆಗಿರುವಂಥದ್ದು. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಧನ್ಯವಾದಗಳು.